ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಪ್ರಭಕ್ತಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु. ಭವಂತಃ ಸರ್ವ ಏವ ಹಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃತ್ಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸತ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರು ಶ್ರೀಗುರುಭ್ಯೋ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಪ್ರಕೃದ್ಭವೇತ್. ವೇದೆ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ಶ್ರೀಮನ್ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜ ಅರ್ಜುನನ ಪ್ರಾರ್ಥನೆ, ಇಂದ್ರನ ಆದೇಶದಂತೆ ತೀರ್ಥಯಾತ್ರೆಯನ್ನು ಆರಂಭಿಸಿದ್ದಾನೆ. ಅವುಗಳ ಮಹಿಮೆಯನ್ನೆಲ್ಲ ನಾವು ಕೇಳಿದ್ದೇವೆ. ಒಂದೊಂದು ತೀರ್ಥದಲ್ಲಿ ಸ್ನಾನ, ಜಪ, ಅನ್ನದಾನ, ಗೋದಾನ ಇತ್ಯಾದಿಗಳನ್ನು ಮಾಡೋಣದರಿಂದ ಅಶ್ವಮೇಧ ರಾಜಸೂಯ ಯಾಗಗಳ ಫಲವು ನಮಗೆ ಸುಲಭದೊಳಗೆ ಸಿದ್ಧಿಸುತ್ತದೆ ಎಂಬುದಾಗಿ ಕೇಳಿ. ಅಷ್ಟಲ್ಲದೇನೆ ಶ್ರೀಮದಾಚಾರ್ಯರು ಇನ್ನೊಂದು ಮಾತನ್ನು ಹೇಳ್ತಾರೆ. ಷಣ್ಮಾಸ ಯಾವ ನದಿಗಳು
ನೇರವಾಗಿ ಸಮುದ್ರಕ್ಕೆ ಸೇರುತ್ತೋ ಅಂತಹ ನದಿಗಳಿಗೆ ಮಹಾನದಿ ಎಂಬುದಾಗಿ ಹೆಸರು. ಆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಒಂದು ಪಕ್ಷ 15 ದಿನಗಳವರೆಗೆ ಉಪವಾಸ ಮಾಡಿದ ಫಲ ಬರುತ್ತೆ. ವರುಣನಲ್ಲಿ ಅರ್ಥಾತ್ ಸಮುದ್ರದಲ್ಲಿ ಸ್ನಾನ ಮಾಡುವುದರಿಂದ 1 ತಿಂಗಳು ಉಪವಾಸ ಮಾಡಿದ ಫಲ ಬರುತ್ತೆ. ಗೋದಾವರಿಯಲ್ಲಿ ಸ್ನಾನ ಮಾಡುವುದರಿಂದ ಅರ್ಧ ವರ್ಷ 6 ತಿಂಗಳು ಉಪವಾಸ ವ್ರತ ನಿಯಮನಿಷ್ಠನಾಗಿ ಉಪವಾಸ ಮಾಡುವುದರಿಂದ ಏನು ಫಲವಿದೆ ಆ ಫಲ ಬರುತ್ತೆ. ವತ್ಸರಸ್ಯತು ಜಾಹ್ನವಿ 1 ವರ್ಷಗಳ ಕಾಲ ನಿರಂತರ ಉಪವಾಸವನ್ನು ಮಾಡೋಣದರಿಂದ ಏನು ಫಲವಿದೆ ಆ ಫಲ ಗಂಗೆಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಫಲ ಬರುತ್ತೆ. ತತ್ಫಲಂ ಕೋಟಿ ಗುಣಿತಂ, ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಬರುವ ಫಲಕ್ಕಿಂತಲೂ 1,000,000 ಪಟ್ಟು ಹೆಚ್ಚಿನದಾದ ಫಲ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ ಪ್ರಾಶನವನ್ನು ಮಾಡುವುದರಿಂದ ಫಲ ಬರುತ್ತದೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದು ಒಂದು ಕಡೆಯಾದರೆ ಶ್ರೀಮದ್ ಭಾಗವತದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಪ್ರಾರಂಭದಲ್ಲೇ ಬರ್ತದೆ. ತೀರ್ಥಯಾತ್ರೆ ಏನಿದೆ ಇದರಿಂದ ಮನಸ್ಸು ಶುದ್ಧವಾಗುತ್ತೆ, ಪಾಪಗಳು ಪರಿಹಾರವಾಗುತ್ತೆ, ಆಪತ್ತುಗಳು ದೂರ ಆಗುತ್ತೆ, ವಿಘ್ನಗಳು ಓಡಿ ಹೋಗುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ, ಎಲ್ಲ ಒಳ್ಳೆ ಸುಯೋಗಗಳು ಒದಗಿ ಬರ್ತದೆ. ಯಾಕೆ? ಇಲ್ಲೇ ಶ್ರೀಮದ್ ಭಾಗವತದ ಮಹಾಭಾರತದಲ್ಲೇ ನಾವು ಕೇಳಿದೆವು, ತೀರ್ಥಕ್ಷೇತ್ರಗಳಲ್ಲಿ ದೇವತೆಗಳು ಬಂದು ವಾಸ ಮಾಡಿದ್ದಾರೆ, ಆದ್ದರಿಂದಾಗಿ ನಮಗೆ ಪಾಸಿಟಿವ್ ಆಗಿರ್ತಕ್ಕಂಥ ಏನೆಲ್ಲ ಫಲಗಳಿವೆ ಆ ಎಲ್ಲ ಫಲಗಳು ಕೂಡ ತೀರ್ಥಯಾತ್ರೆಯನ್ನು ಮಾಡುವುದನ್ನು ನಮಗೆ ಸಿಗ್ತದೆ. ಹಾಗಾಗಿ ತೀರ್ಥಯಾತ್ರೆಗೆ ಸಿದ್ಧನಾದ ಧರ್ಮರಾಜ ತಾನು ಕೆಲವೇ ಜನರನ್ನು ಇಟ್ಟುಕೊಂಡು ಲೋಮಶರು, ಧೌಮ್ಯಾಚಾರ್ಯರು, ತಾವು 4-5 ಜನರು, ಭೀಮ, ಧರ್ಮರಾಜ, ನಕುಲ ಸಹದೇವರು ಹಾಗೂ ದ್ರೌಪದಿ, ಧೌಮ್ಯಾಚಾರ್ಯರು ಹಾಗೂ ಲೋಮಶರು, ಇನ್ನು ಕೆಲವು ಬ್ರಾಹ್ಮಣರು, 16 ಜನ ರಥ, ಉಳಿದ ಸೇವಕರು, ಅಡಿಗೆ ಮೊದಲಾದವರು ಇತ್ಯಾದಿಗಳನ್ನು ಇಟ್ಟುಕೊಂಡು ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇರುವಾಗ ಮೊದಲಿಗೆ ಗೋಮತಿ ನದಿಗೆ ಹೋಗಿ ನೈಮಿಷಾರಣ್ಯ, ಆ ನೈಮಿಷಾರಣ್ಯದಲ್ಲಿರುವ ಗೋಮತಿ ನದಿ, ಆ ಗೋಮತಿ ನದಿಗೆ ಹೋಗಿ ಗೋದಾನವನ್ನು ಮಾಡಿ ಅಲ್ಲಿಂದ ದೇವಯಜನೆ, ದೇವತೆಗಳು ಯಾಗ ಮಾಡುವ ಶ್ರೇಷ್ಠವಾದ ಕ್ಷೇತ್ರ ಕಳೆದ ಬಾರಿ ಕೇಳಿದ್ದೇವೆ. ಅದು ಯಾವುದು ಅಂತಂದರೆ ಪ್ರಯಾಗ ಕ್ಷೇತ್ರ. ಯಾಕೆ ಪ್ರಯಾಗ ಕ್ಷೇತ್ರ? ಎಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ದೇವತೆಗಳು ಯಾಗ ಮಾಡ್ತಾರೆ ಅಂದರೆ, ಯಾವ ಸ್ಥಳದಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮವಿದೆ ಅದು ಪೃಥ್ವಿಯ ಕಟಿಸ್ಥಾನ, ಆದ್ದರಿಂದಾಗಿ ಅಲ್ಲಿ ವೇದಿ ಸ್ಥಾನ, ಅಲ್ಲಿ ಯಾಗವನ್ನು ಮಾಡ್ತಾರೆ ಎಂಬುದಾಗಿ ಕೇಳ್ತೇವೆ. ಅಂತಹ ಪ್ರಸಿದ್ಧವಾದ ಸರ್ವ ಮಲಾಪಹ, ಎಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡುವ ಆ ಸಂಗಮ ಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಸ್ನಾನಾದಿಗಳನ್ನು ಮಾಡ್ತಾರೆ. ಅಲ್ಲಿಂದ ಮುಂದೆ ತಥೋ ಮಹೀಧರಂ ಜಗ್ಮು ಧರ್ಮಜ್ಞೇನಾಭಿಸತ್ಕೃತಂ ರಾಜರ್ಷಿಣ ಪುಣ್ಯಕೃತ ಗಯೇನ ಅನುಪಮದ್ಯುತೆ. ಅತ್ಯದ್ಭುತ ಪ್ರಕಾಶಮಾನನಾದ ಒಬ್ಬ ರಾಜ, ಆ ರಾಜನ ಹೆಸರು ಗಯಾ ಎಂಬುದಾಗಿ ಹೆಸರು. ಅಧೂರ್ತ ರಜಸ ಎಂಬುದಾಗಿ ನವಮಸ್ಕಂದ ಶ್ರೀಮದ್ ಭಾಗವತದಲ್ಲಿ ಈ ವಂಶಾವಳಿಯನ್ನು ಹೇಳುವಾಗ ಒಬ್ಬನು ಬರ್ತಾನೆ, ಅಧೂರ್ತ ರಜಸ ಅಂತೇಳಿ, ಅವನ ಮಗ ಗಯ. ಆ ಗಯ ಇರುವಂತಹ ಆ ಗಯ ಮಹಾರಾಜ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಪಟ್ಟಣ, ಅದು ಗಯಾ ಪಟ್ಟಣ. ಅವನಿಗೆ ಗಯ ಅಂತೇಳಿ ಯಾಕೆ ಹೆಸರು ಬಂತು ಅಂತಂದರೆ, ಗಯ ಎಂಬ ಅಸುರನನ್ನು ಸಂಹಾರವನ್ನು ಮಾಡಿದ ಭಗವಂತನ ಪಾದ, ಆ ಪಾದದಲ್ಲಿ ವಿಶೇಷ ಆರಾಧನೆಯನ್ನು ಮಾಡೋಣದ್ರಿಂದಾಗಿ ಅವನಿಗೆ ಗಯ ಮಹಾರಾಜ ಎಂಬುದಾಗಿ ಹೆಸರಿಟ್ಟರು. ಆ ಗಯ ಮಹಾರಾಜ ವಾಸವನ್ನು ಮಾಡುವಂತಹ ಬಹಳ ದಿವ್ಯವಾಗಿರ್ತಕ್ಕಂಥ ಒಂದು ಪಟ್ಟಣವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಸ್ಥಳ. ದಿವ್ಯಂ ಪವಿತ್ರ ಕೂಟಂಚ ಪವಿತ್ರ ಧರಣೀಧರಂ, ಪರಮ ದಿವ್ಯವಾದ ಪವಿತ್ರಕೂಟ ಪರ್ವತ, ಪವಿತ್ರ ಧಾರಿಣಿ, ಪವಿತ್ರ ಧರಣೀಧರ, ಪವಿತ್ರ ಋಷಿಜುಷ್ಟಂ, ಎಲ್ಲ ಋಷಿಗಳಿಂದ ಯುಕ್ತನಾದ, ಸುಪುಣ್ಯಂ, ಪರಮ ಪುಣ್ಯಪ್ರದವಾದ
ಬ್ರಹ್ಮ ಸರೋತುಲ್ಯಂ, ಬ್ರಹ್ಮ ಸರಸ್ಸಿಗೆ ಸಮವಾಗಿರ್ತಕ್ಕಂತಹ ಒಂದು ತೀರ್ಥ, ಬಹಳ ಅದ್ಭುತವಾದ ತೀರ್ಥ. ಆ ತೀರ್ಥದ ಹೆಸರೇನಂತಂದರೆ ವಾನೀರ ಮಾಲಿನಿ ಎಂಬುದಾಗಿ ಆ ನದಿಯ ಹೆಸರು. ವಾನೀರ ಮಾಲಿನಿ, ಬಹಳ ಸುಂದರವಾದ ಹೆಸರು, ಅಪರೂಪದ ಹೆಸರು. ಅಲ್ಲಿ ಅಗಸ್ತ್ಯ ಋಷಿಗಳು ಯಾವಾಗಲೂ ಅಲ್ಲಿ ಇರ್ತಾರೆ. ಆದರೆ ಆಗ ಧರ್ಮರಾಜ ಅಲ್ಲಿ ಹೋದಾಗ ಅಗಸ್ತ್ಯ ಋಷಿಗಳು ಯಮನ ಪಟ್ಟಣಕ್ಕೆ ಹೋಗಿರ್ತಾರೆ. ಉವಾಸತಿ ಸ್ವಯಂ ತತ್ರ ಧರ್ಮರಾಜ ಸನಾತನ ಸರ್ವಾಸಾಂ ಸರಿತಾಂ ಚೈವ ಸಮುದ್ಭೇದೋ ವಿಷಾಂಪದೆ ಯತ್ರ. ಆ ಏನಂತಾರೆ, ನದಿಯ ದಡದೊಳಗೆ, ಅಗಸ್ತ್ಯರ ಆಶ್ರಮದೊಳಗೆ, ಯತ್ರ ಸನ್ನಿಹಿತೋ ನಿತ್ಯಂ ಮಹಾದೇವ ಪಿನಾಕಧೃಕ, ಪಿನಾಕಧಾರಿಯಾದ ರುದ್ರದೇವರು ನಿರಂತರವಾಗಿ ಇರ್ತಾರೆ. ಯಾಕೆ ಅಂದರೆ ಗಯಾ ಕ್ಷೇತ್ರವೇನಿದೆ ಅದು ಒಂದು ಸ್ಮಶಾನ ಭೂಮಿ. ಗಯೆಯಲ್ಲಿ ದೇಹತ್ಯಾಗಾದಿಗಳನ್ನು ಮಾಡಿ, ದೇಹದಾನಾದಿಗಳನ್ನು ಮಾಡಿ, ಶ್ರಾದ್ದವನ್ನು ಮಾಡಿ, ಆ ಪಿಂಡವನ್ನು ಗಯಾ ವಿಷ್ಣುಪಾದದ ಮೇಲೆ ಯಾರು ದಾನವನ್ನು ಮಾಡ್ತಾರೆ ಅವರಿಗೆ ಉತ್ತಮವಾದ ಸಿದ್ಧತೆ ಆಗುತ್ತೆ. ಹೀಗೆ ಕಾಶಿಯೊಳಗೆ ಶರೀರ ದಹನಕ್ಕಾಗಿ ಅಲ್ಲಿ ಯೋಗ್ಯವಾದ ಸ್ಥಳವಿದೆಯೋ, ಘಾಟ್ ಇದೆಯೋ, ಮಣಿಕರ್ಣಿಕಾ ಇತ್ಯಾದಿ ಘಾಟ್ಗಳಲ್ಲಿ ಹೇಗೆ, ಹಾಗೆ ಗಯಾ ಕ್ಷೇತ್ರವು. ಹಾಗಾಗಿ ಅಲ್ಲಿ ರುದ್ರದೇವರ ವಾಸ ಯಾವಾಗಲೂ ಇರುವಂಥದ್ದು. ಪರಿಪೂರ್ಣ ಪರಂ ಜ್ಯೋತಿ ಪರಮಾತ್ಮ ಸನಾತನ, ಬ್ರಹ್ಮ ದೇವರನ್ನು ಬಿಟ್ಟು, ಬ್ರಹ್ಮ ಹಾಗೂ ದೇವರನ್ನು ಬಿಟ್ಟು ಉಳಿದ ಅನಂತ ಜೀವರಾಶಿಗಳಲ್ಲಿ ಪರಿಪೂರ್ಣರಾದ, ಪರಂಜ್ಯೋತಿ ಭಾರಿ ಪ್ರಕಾಶಮಾನರಾದ, ಸನಾತನ ಅನಾದಿ ಕಾಲದಿಂದ ಇರುವ, ಬ್ರಹ್ಮಾದಿರುಪಾಸ್ಯ ಬ್ರಹ್ಮ ಋಷಿಗಳಾದ ಎಲ್ಲ ಋಷಿಗಳಿಂದ ನಿರಂತರ ಉಪಾಸ್ಯರಾದ, ಪರಮೈಶ್ವರ್ಯ ಅಷ್ಟೈಶ್ವರ್ಯ ಗುಣ ಸಂಪನ್ನನಾದಂತಹ ಆ ರುದ್ರದೇವರು ಎಂಥವರು ಅಂತಂದರೆ ಚತುರ್ವರ್ಗ ಫಲಪ್ರದರಾಗಿದ್ದಾರೆ. ಆ ರುದ್ರದೇವರು ಚತುರ್ವರ್ಗ ಫಲಪ್ರದರಾಗಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕೊಡುವಂತಹ ದಿವ್ಯವಾದ ಸಾಮರ್ಥ್ಯವುಳ್ಳಂಥವರು ರುದ್ರದೇವರು. ಆ ರುದ್ರದೇವರ ಆರಾಧನೆಯಿಂದ ಮನಸ್ಸು ನಿಗ್ರಹವಾಗುತ್ತೆ. ಮನಸ್ಸು ನಿಗ್ರಹವಾಯಿತು ಅಂತಾದರೆ, ಮನಸ್ಸು ಒಂದು ನಿಗ್ರಹದಲ್ಲಿ ಬಂತು ಅಂತಾದರೆ, ಆಗ ಸಂಸಾರಕ್ಕೆ ಕಾರಣೀಭೂತವಾದ ಯಾವ ಪಾಪಗಳು ಆಗುವುದಿಲ್ಲ, ಅಹಂಕಾರ ಮಮಕಾರಗಳೇ ಬರುವುದಿಲ್ಲ. ಆದ್ದರಿಂದಾಗಿ ಆ ರುದ್ರದೇವರ ಆರಾಧನೆಯನ್ನು ಪ್ರತಿನಿತ್ಯ ಮಾಡಬೇಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಬುಧಾಹೃತ ತದೇ ತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ಮನೋಭಿಮಾನಿಗಳು ರುದ್ರದೇವರು, ವಾಗಭಿಮಾನಿ ಪಾರ್ವತೀದೇವಿ. ತದೇತನ್, ವಾಕ್ ಮತ್ತು ಮನಸ್ಸು ಹೇಗೆ ಒಂದರಲ್ಲಿ ಒಂದು ಬೆರೆತು ಹೋಗಿದೆ, ಮನಸ್ಸಿನಲ್ಲಿ ಇದೆ, ಮಾತಲ್ಲಿ ಬರುತ್ತೆ, ಮಾತಲ್ಲಿ ಬಂದಿದೆ, ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ರುದ್ರದೇವರು ಹಾಗೂ ಪಾರ್ವತೀದೇವಿ ಅರ್ಧನಾರಿ ನರ ಸ್ವರೂಪರಾಗಿ ಬೆರೆತು ಹೋಗಿಬಿಟ್ಟಿದ್ದಾರೆ. ಈ ತರಹದ ಚಿಂತನೆಯನ್ನು ನಿತ್ಯದೊಳಗೆ ಯಾರು ಮಾಡ್ತಾರೆ ಅವರ ದಾಂಪತ್ಯದಲ್ಲಿ ವಿಘಟನೆ ಬರೋದಿಲ್ಲ. ಯಾಕೆಂದರೆ ಪುರುಷನಲ್ಲಿ ಪುರುಷನಾಮಕರಾದ ರುದ್ರದೇವರಿರ್ತಾರೆ, ಸ್ತ್ರೀಯಲ್ಲಿ ಸ್ತ್ರೀನಾಮಕರಾದ ಪಾರ್ವತೀದೇವಿ ಇರ್ತಾಳೆ. ಅವರು ಅರ್ಧನಾರೀನರ ಸ್ವರೂಪರಾಗಿದ್ದಾರೆ. ಅವರನ್ನು ನಿರಂತರ ಆರಾಧನೆಯನ್ನು ಚಿಂತನೆಯನ್ನು ಮಾಡೋಣದರಿಂದಾಗಿ ಹೇಗೆ ರುದ್ರ ಪಾರ್ವತಿಯರು ಶಿವ ಶಿವಾಣಿಯರು ಐಕಮತ್ಯದಿಂದ ಜೀವನ ಮಾಡಿದರು, ಆ ರೀತಿಯಾದ ವೈಭವದ ಜೀವನ ಅವರದಾಗುತ್ತೆ ಎಂಬುದಾಗಿ ನಾವು ಕೇಳ್ತೇವೆ. ಆ ನಿಟ್ಟಿನೊಳಗೆ ಅಲ್ಲಿ ರುದ್ರದೇವರಿರ್ತಾರೆ. ತಂ ಪ್ರಣಮ್ಯ ಮಹಾದೇವಂ ಚತುರ್ವರ್ಗ ಫಲಪ್ರದಂ ಸಿದ್ಧಿಕ್ಷೇತ್ರಮಿದಂ ಮತ್ವಾ ಸರ್ವೇಷಾಂ ಮೋಕ್ಷಕಾಂಕ್ಷಿಣಾಂ. ಭಾರಿ ಸುಂದರವಾದ ಮಾತನ್ನು ಹೇಳ್ತಾರೆ. ಸರ್ವೇಷಾಂ ಮೋಕ್ಷಕಾಂಕ್ಷಿಣ, ಮೋಕ್ಷದ ಅಪೇಕ್ಷೆ ಉಳ್ಳ ಯಾರೆಲ್ಲರಿದ್ದಾರೆ ಆ ಎಲ್ಲ ಜೀವರಾಶಿಗಳು ಸಿದ್ಧಿಕ್ಷೇತ್ರ, ಮೋಕ್ಷಪ್ರದವಾದ ಕ್ಷೇತ್ರ. ನಿಜವಾದ ಸಿದ್ಧಿ ಅಂತಂದರೆ ಅದು ಮೋಕ್ಷನೇ ಎಂಬುದಾಗಿ ನಮ್ಮ ಶಾಸ್ತ್ರ ತಿಳಿಸಿಕೊಡುತ್ತೆ. ಆದ್ದರಿಂದಾಗಿ ತತ್ರತೆ ಪಾಂಡವ ವೀರಾ ಚಾತುರ್ಮಾಸ್ಯೈಸ್ತದೇಜಿರೇ. ಚಾತುರ್ಮಾಸ್ಯ ಯಾಗಗಳಿಂದ ಪಾಂಡವರು ಅನೇಕ ದಿನಗಳ ಇದ್ದು ಅಲ್ಲಿ ರುದ್ರದೇವರ ಯಾಗವನ್ನು ಮಾಡ್ತಾರೆ. ಭಾರಿ ಅದ್ಭುತ ರೀತಿಯಿಂದ ಯಾಗವನ್ನು ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲೇನೆ ತತ್ರತೆ ಪಾಂಡವ ಋಷಿ ಯಜ್ಞೇನ ಮಹತ ಯತ್ರಾಕ್ಷಯ ವಟೋ ಮಹಾನ್ ಅಕ್ಷಯೇ ದೇವಯಜನೆ ಅಕ್ಷಯಂ ಯತ್ರ ವೈಫಲಂ. ಆ ಋಷಿಗಳು ಯಾಗವನ್ನು ಮಾಡಿಸಿದ ಸ್ಥಳ ಯಾವುದು ಅಂತಂದರೆ ಅಕ್ಷಯ ವಟ. ಗಯಾದೊಳಗೆ ಅಕ್ಷಯ ವಟವಿದೆ. ಪ್ರಯಾಗ ಕ್ಷೇತ್ರದಲ್ಲಿ ಒಂದು ಅಕ್ಷಯ ವಟವಿದೆ ಎಂಬುದಾಗಿ ಕೇಳ್ತೇವೆ. ಅದೇ ನಿಟ್ಟಿನೊಳಗೆ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಯಮುನೆಯರ ಮಧ್ಯದೊಳಗೆ
ಯಮುನಾ ನದಿಯ ದಂಡೆಯೊಳಗೆ ಮುಂದೆ ಸಂಗಮವಾಗತ್ತೆ. ಹೀಗೆ ಸಂಗಮವಿದೆ, ಈಚೆ ಗಂಗಾ ನದಿ ಬರ್ತಾಳೆ, ಈಚೆ ಯಮುನಾ ನದಿ ಬರ್ತದೆ. ಈ ಯಮುನಾ ನದಿಯ ಪಕ್ಕದೊಳಗೆ ಭಾರಿ ಸುಂದರವಾದ ವಟವೃಕ್ಷವಿದೆ. ಗಯೆಯಲ್ಲೂ ಕೂಡ ಬಹಳ ಅದ್ಭುತವಾದ ವಟವೃಕ್ಷವಿದೆ. ಅದಕ್ಕೆ ಅಕ್ಷಯ ವಟ ಎಂಬುದಾಗಿ, ಅದು ಎಂದಿಗೂ ನಾಶವಾಗುವುದಿಲ್ಲ, ಎಂದಿಗೂ ನಾಶವಾಗದೇ ಇರುವಂಥದ್ದು. ಯುಗಗಳಿಂದ ಅಕ್ಷಯ ವಟವಿದೆ. ಅಲ್ಲಿ ಏನು ಅಂತಂದರೆ ಅಕ್ಷಯಂ ಯತ್ರ ವೈಫಲಂ, ಅಕ್ಷಯ ವಟದೊಳಗೆ ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆ, ಋಷಿ ಮುನಿಗಳ ಆರಾಧನೆ, ಅನ್ನದಾನಾದಿಗಳನ್ನು ಮಾಡೋಣದ್ರಿಂದ ಅಕ್ಷಯವಾದ ಫಲ ಬರುತ್ತೆ. ಅಕ್ಷಯವಾದ, ಎಂದಿಗೂ ನಾಶವಿಲ್ಲದೆ ಇರುವಂಥ ಬಹಳ ಅದ್ಭುತವಾದ ಫಲ ಅಕ್ಷಯ ವಟದಲ್ಲಿ ನಮಗೆ ಸಿಕ್ಕು ಬರ್ತದೆ. ಏತು ತತ್ರ ಉಪವಾಸಮಸ್ತು ಚಕ್ರು ನಿಶ್ಚಿತ ಮಾನಸ, ನಿಶ್ಚಿತ ಮಾನಸ ಗಟ್ಟಿಯಾದ ಮನಸ್ಸನ್ನು ಮಾಡಿದವರಾಗಿ ಯಾರಲ್ಲಿ ಉಪವಾಸಾದಿಗಳನ್ನು ಮಾಡುವ ಬ್ರಾಹ್ಮಣರಿದ್ದಾರೋ ಅವರೆಲ್ಲರೂ ಕೂಡ ಆ ಅಕ್ಷಯ ವಟದೊಳಗೆ ಇದ್ದು ತಪಸ್ಸನ್ನು ಮಾಡ್ತಾರೆ, ಉಪವಾಸಾದಿ ವ್ರತಗಳನ್ನು ಮಾಡ್ತಾರೆ ಚಾತುರ್ಮಾಸ್ಯನ. ಹಾಗಾಗಿ ಆ ಎಲ್ಲ ಬ್ರಾಹ್ಮಣರು ಸಹ ಧರ್ಮರಾಜ ಚಾತುರ್ಮಾಸ್ಯದಿಂದ ಯಾಗವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿದಾಗಲೇನೆ ಎಲ್ಲರೂ ಓಡಿ ಬರ್ತಾರೆ ತಪೋದು ಆರ್ಷೇಣ ವಿಧಿನಾಥದ ತತ್ರ ವಿದ್ಯಾ ತಪೋವೃದ್ಧಾ ಬ್ರಾಹ್ಮಣ ವೇದಪಾರಗ. ಅಲ್ಲಿ ವಿದ್ಯಾವೃದ್ಧರಿದ್ದರು, ತಪೋವೃದ್ಧರಿದ್ದರು, ಎಲ್ಲ ವೇದಾಂಗ ತತ್ವಜ್ಞಾನಿಗಳಾಗಿದ್ದರು. ಅಂದರೆ ಶ್ರೀಮನ್ ಮಹಾಭಾರತದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಹೇಳ್ತಾರೆ ಅಂತಂದರೆ ಅವನು ವಿದ್ಯಾಯಿಂದ ವೃದ್ಧನಾಗಿರ್ತಾನೆ, ಜ್ಞಾನವೃದ್ಧನಾಗಿರ್ತಾನೆ. ಎರಡನೇದು ತಪೋವೃದ್ಧನಾಗಿರ್ತಾನೆ. ಜ್ಞಾನವೃದ್ಧನೂ ಅಲ್ಲದ ತಪೋವೃದ್ಧನೂ ಅಲ್ಲದ ಬ್ರಾಹ್ಮಣ ಆಗಿನ ಕಾಲದಲ್ಲಿ ಇರಲೇ ಇಲ್ಲ. ಈ ಮಾತನ್ನು ಹೇಳೋದರಿಂದ ನಮಗೂ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ ಮಹಾಭಾರತ. ನೀನು ಬ್ರಾಹ್ಮಣ ಅಂತ ಹೇಳಿಸಿಕೊಳ್ಳಬೇಕಾಗಿತ್ತು ಅಂತ ಆಗಿದ್ದರೆ ಒಂದು ಜ್ಞಾನವೃದ್ಧನಾದರೂ ಆಗು, ಎರಡನೇದು ತಪೋವೃದ್ಧನಾದರೂ ಆಗು. ಎರಡೂ ಇಲ್ಲ ಅಂತಾದರೆ ಬ್ರಾಹ್ಮಣ ನಾಮಕಿ ವಾಸ್ತಿ ಬ್ರಾಹ್ಮಣ ಅಂತ ಆಗಬೇಕಾಗುತ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಕಥಾಂ ಪ್ರಚಕ್ರಿರೇ ಪುಣ್ಯಂ ಸದಸ್ಯಶ್ಚ ಮಹಾತ್ಮನಾಮಾಗ. ಎಲ್ಲರೂ ಕೂಡ ಧರ್ಮರಾಜನಿಗೆ ಬ್ರಾಹ್ಮಣರು ಬಂದಿದ್ದಾರೆ, ಆಚಾರ್ಯರು ಬಂದಿದ್ದಾರೆ, ತತ್ವಜ್ಞಾನಿಗಳು ಬಂದಿದ್ದಾರೆ, ತಪಸ್ವಿಗಳು ಬಂದಿದ್ದಾರೆ ಅಂತಂದರೆ ಅವರ ಬಳಿ ಹೋಗುವುದು, ಕೂಡುವುದು, ನಾನಾ ವಿಧವಾದ ಅನುಭವಗಳನ್ನು, ಕಥೆಗಳನ್ನು, ಚಿಂತನೆಗಳನ್ನು ಕೇಳುವುದು. ಏನು ಇದರಿಂದ ಲಾಭವಾಗತ್ತೆ ಅಂತಂದರೆ ನಾವು ರಾಮಾಯಣದಲ್ಲಿ ಒಂದು ಮಾತನ್ನು ಕೇಳ್ತೇವೆ. ರಾಮ ವೃದ್ಧಾದ್ಯುಪಾಸನಾಸ, ನಿರಂತರವಾಗಿ ವೃದ್ಧರ ಉಪಾಸನೆಯನ್ನು ಮಾಡ್ತಿದ್ದ, ಅವರ ಹತ್ರ ಹೋಗಿ ಕುಳಿತಿದ್ದ. ಯಾಕೆ ಅಂತಂದರೆ ಅವರು ಹೇಳುವ ತಮ್ಮ ಜೀವಮಾನದ ಏನೆಲ್ಲ ಅನುಭವಗಳಿತ್ತು ಆ ಎಲ್ಲ ಅನುಭವಗಳನ್ನು ರಾಮನ ಮುಂದೆ ಹೇಳಬೇಕು. ರಾಮ ಆ ಅನುಭವಗಳನ್ನೆಲ್ಲವನ್ನು ತನ್ನ ಜೀವನದಲ್ಲಿ ಅಪ್ಲೈ ಮಾಡಿಕೊಳ್ತಿದ್ದ. ಆದ್ದರಿಂದಾಗಿ 16, 18, 20 ವರ್ಷಕ್ಕೇನೆ ಅತ್ಯಂತ ಪುಟ್ಟದಾದ ವಯಸ್ಸಿನೊಳಗೇನೆ 80,000 ವರ್ಷದ ಅನುಭವವನ್ನು ಪಡೆದವನಾಗಿದ್ದ ರಾಮ ಎಂಬುದಾಗಿ ನಾವು ಕೇಳ್ತೇವೆ. ಇದು ಆ ಜ್ಞಾನಿಗಳ ಸಹವಾಸದಲ್ಲಿ ಇರೋಣದ್ರಿಂದ ಫಲ. ಅಲ್ಲಿ ಶಮಠ ಎನ್ನುವಂಥ ಒಬ್ಬ ಋಷಿಗಳಿರ್ತಾರೆ. ಭಾರಿ ಸುಂದರವಾದ ಹೆಸರು. ಏನು ಹೆಸರು? ಶಮಠ ಎಂಬುದಾಗಿ ಹೆಸರು. ಅವರು ಆಧೂರ್ತರಜಸಂ ಗಯಂ, ಈ ಗಯಾಪಟ್ಟಣವನ್ನು ನಿರ್ಮಾಣವನ್ನು ಮಾಡಿ ಗಯೆಯಲ್ಲಿ ಯಾಗವನ್ನು ಮಾಡಿರ್ತಕ್ಕಂತಹ ಅಧೂರ್ತ ರಜಸನ ಮಗನಾಗಿರ್ತಕ್ಕಂಥ ಗಯನ ಮಹಿಮೆಯನ್ನು ಹೇಳ್ತಾರೆ. ಧರ್ಮರಾಜ, ನೀವೇನಿವತ್ತು ಅನ್ನದಾನಾದಿಗಳನ್ನು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಪ್ರೇರಣೆ ಗಯ, ಅವನ ಮಹಿಮೆಯನ್ನು ನಾನು ಹೇಳ್ತೇನೆ ಕೇಳಿರಿ. ಶಮಠೌವಾಚ ಆಧೂರ್ತರಜಸ ಪುತ್ರೋ ಗಯೋ ರಾಜಋಷಿ ಸತ್ತಮಃ ಪುಣ್ಯಾನಿ ತಸ್ಯ ಕರ್ಮಾಣಿ ತಾನಿ ಮೇ ಶೃಣು ಭಾರತ. ಅಧೂರ್ತ ರಜಸನ ಮಗನಾಗಿರ್ತಕ್ಕಂತಹ ಗಯ ಅವನು ಯಾರು ಅಂದ್ರೆ ರಾಜರ್ಷಿ ಸತ್ತಮ, ರಾಜರುಗಳಲ್ಲಿ ಋಷಿಯಾಗಿದ್ದವನು. ಅಂದರೆ ಯಾರು ಶುದ್ಧವಾದ ಕ್ಷತ್ರಿಯ ಧರ್ಮವನ್ನು ಹಾಗೂ ಋಷಿ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದ ವ್ಯಕ್ತಿಗೆ ಬರುವ ಹೆಸರು ಏನು ಅಂತಂದರೆ, ಪದವಿ ಏನು ಅಂತಂದರೆ ಅವನು ರಾಜಋಷಿ ಅಂತೇಳಿ. ವಿಶ್ವಾಮಿತ್ರ ಕ್ಷತ್ರಿಯ ರಾಜನಾಗಿದ್ದ. ಅವರಿಗೆ ಮೊಟ್ಟ ಮೊದಲು ಬಂದ ಪದವಿ ಏನು? 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಅವರಿಗೆ ಬಂದ ಮೊಟ್ಟ ಮೊದಲ ಪದವಿ ಏನು ಅಂತಂದರೆ ರಾಜಋಷಿ. ಅದಾದ ಮೇಲೆ ಋಷಿ, ಅದಾದ ಮೇಲೆ ಮಹರ್ಷಿ, ಅದಾದ ಮೇಲೆ ಬ್ರಹ್ಮರ್ಷಿ. ರಾಜಋಷಿ, ಋಷಿ, ಮಹರ್ಷಿ, ಬ್ರಹ್ಮರ್ಷಿ, ಈ ಕ್ರಮದೊಳಗೆ. ಆದ್ದರಿಂದಾಗಿ ಈ ಗಯನು ಕೂಡ ರಾಜಋಷಿಯಾಗಿದ್ದ, ಶ್ರೇಷ್ಠ ಋಷಿಯೂ ಆಗಿದ್ದ. ತಸ್ಯ ಯಜ್ಞೋ ಬಭೂವೇಹ ಬಹ್ವನ್ನೋ ಬಹುದಕ್ಷಿಣಾ. ಅವನು ಅದ್ಭುತವಾದ ಯಾಗವನ್ನು ಇದೇ ಸ್ಥಳದಲ್ಲಿ ಮಾಡಿದ, ಗಯಾದಲ್ಲಿ ಮಾಡಿದ. ಏನು ಯಾಗ ಅಂದರೆ
ಊಹೆಗೆ ನಿಲುಕದ ಯಾಗ. ಮಹಾಭಾರತ ಹೇಳುತ್ತೆ, ಅದನ್ನು ವರ್ಣನೆ ನಾವು ಮಾಡೋದು ಬೇಕಾಗಿಲ್ಲ. ಅಂದರೆ ಮಹಾಭಾರತ ಹೇಳಿದ ಮಾತಿನ ಮೇಲೆ ನಾವೇನೋ ಸ್ವಲ್ಪ ಮಸಾಲೆ ಹಚ್ಚಿ ಹೇಳ್ತೇವೆ ಅನ್ನೋದು ಇಲ್ಲವೇ ಇಲ್ಲ. ಮಹಾಭಾರತವೇ ಬಹಳ ಅದ್ಭುತ ರೀತಿಯಿಂದ ಹೇಳುತ್ತೆ. ಯಸ್ಯ ಯಜ್ಞೋ ಬಭೂವೇಹ ವನ್ನೋ ಬಹು ದಕ್ಷಿಣ ಯತ್ರಾನ್ನ ಪರ್ವತ ರಾಜನ್ ಶತಶೋತ ಸಹಸ್ರಶಃ. ಗಯರಾಜ ಮಾಡುವ ಯಜ್ಞದೊಳಗೆ ಅನ್ನದ ಪರ್ವತ 100,000 ಪರ್ವತಗಳಿತ್ತಂತೆ. ಅಂದರೆ 1,00,000 ಪರ್ವತಗಳಿತ್ತು. ಅಂದರೆ ಅನ್ನ ಪರ್ವತದಷ್ಟು ಅನ್ನ, ಅಂತಹ ಅನ್ನದ ಪರ್ವತಗಳು 1,00,000 ಪರ್ವತಗಳು ಇರಬೇಕು ಅಂತಂದರೆ ಬ್ರಾಹ್ಮಣರು, ಜ್ಞಾನಿಗಳು, ಋಷಿಗಳು, ತಪಸ್ವಿಗಳು, ಸಿದ್ಧರು, ಸಾಧ್ಯರು ಎಷ್ಟು ಜನ ಆ ಯಾಗದೊಳಗೆ ಊಟಕ್ಕಾಗಿ ಭಾಗವಹಿಸಿರ್ಬೋದು ಎನ್ನುವುದನ್ನು ಲೆಕ್ಕ ಹಾಕಿಕೊಳ್ಳೋಣ. ಘೃತಕುಲ್ಯಾಶ್ಚ ದಧ್ನಶ್ಚ ದಧ್ನದ್ಯೋ ಬಹುಶತಾಸ್ತತ. ತುಪ್ಪ, ಮೊಸರು ಇವುಗಳ ನದಿಗಳು ಅನೇಕ 100 ಇದ್ವಂತೆ. 106 ಅಂದರೆ 200, 300, 400, 500, 600 ಎಷ್ಟಾದ್ರೂ ಇರ್ಬೋದು. ಬಹುಶತಃ ಅನೇಕ 100ಗಳ ಲೆಕ್ಕದೊಳಗೆ ತುಪ್ಪದ ನದಿ, ಮೊಸರಿನ ನದಿ ಹಾಗೂ ಹಾಲಿನ ನದಿಗಳು ಇತ್ತು. ವ್ಯಂಜನಾನಾಂ ಪ್ರವಾಹಶ್ಚ ಮಹಾರ್ಹೇಣ ಸಹಸ್ರಶಃ. ಏನು ಪಲ್ಯಕಾಯಿಗಳ ಬೆಟ್ಟ, ದೊಡ್ಡದಾದ ಬೆಟ್ಟಗಳು ಅನೇಕ ಸಾವಿರ ಬೆಟ್ಟಗಳು ಇತ್ತಂತೆ. ಅಹನ್ಯಹನಿ ಚಾಪ್ಯೇವಂ ಯಾಜತಾಂ ಸಂಪ್ರದೀಯತೆ. ಬೇಡುವವರು ಇವತ್ತೊಂದು ದಿವಸ ಬಂದರು, ಊಟ ಮಾಡಿದ್ರು, ಹೋದರು ಅಂತ ಅಲ್ಲವೇ ಇಲ್ಲ. ಅಹನಿ ದಿನದಲ್ಲಿ ಬರಬೇಕು. ಇಷ್ಟೆಲ್ಲ ಖರ್ಚು ದಿನ ಆಗಬೇಕು, ಪ್ರತಿದಿನದೊಳಗೂ ಆಗಬೇಕು. ಅನ್ನೇಚ ಬ್ರಾಹ್ಮಣ ರಾಜನ್ ಭುಂಜತೇನ್ನಂ ಸುಸಂಸ್ಕೃತನ್. ಈ ಅನ್ನ ಏನೋ ಮಡಿಯಿಲ್ಲ, ಮೈಲಿಗಿಲ್ಲ, ಆಚಾರವಿಲ್ಲ, ವಿಚಾರವಿಲ್ಲ, ನೈವೇದ್ಯವಿಲ್ಲ, ವೈಶ್ವದೇವವಿಲ್ಲ, ಹಾಗೆ ಅಸಂಸ್ಕೃತವಾದ ಅಡಿಗೆ ಇರಲಿಲ್ಲ. ಇವತ್ತೆಲ್ಲ ಇರುತ್ತೆ. 4 ಮಂದಿ ಬಿಟ್ಟು 8 ಜನ ಊಟಕ್ಕೆ ಆದರು ಅಂತ ಆದರೆ ಅವತ್ತೊಬ್ಬ ಅಡಿಗೆಯವನಿಗೆ ಕರಿತು ಅಂತಾದರೆ ಅಲ್ಲಿ ಮೊಟ್ಟ ಮೊದಲನೇದ್ದು ರುಚಿಯಾದ ಅಡಿಗೆ ಸಿಗತ್ತೆ, ಶ್ರಮವಿಲ್ಲದ ಅಡಿಗೆ ಸಿಗತ್ತೆ, ಶ್ರಮವಿಲ್ಲದ ಭೋಜನ ಸಿಗತ್ತೆ, ಭಾರೀ ವೈಭವದ ಅಡಿಗೆ ಸಿಗತ್ತೆ. ಆದರೆ ಮಡೆ ಮೈಲಿಗೆ ಎಲ್ಲವೂ ಹೊರಟು. ಹಾಗಿರಲಿಲ್ಲ. ಸುಸಂಸ್ಕೃತವಾದ ಅಡಿಗೆಯಾಗಿತ್ತು. ಭಾರಿ ಅದ್ಭುತವಾದ ಸಂಸ್ಕಾರ ಉಳ್ಳಂತಾಗಿತ್ತು ಅಡಿಗೆ, ಭಾರಿ ಸುಂದರವಾದ ಅಡಿಗೆ. ಅನ್ನೇಜ ಬ್ರಾಹ್ಮಣ ರಾಜನ್ ಎಲ್ಲರೂ ಬಂದು ವೈಭವದಿಂದ ಭೋಗವನ್ನು ಮಾಡಿ ಹೋಗು. ಯತ್ರ ವೈ ದಕ್ಷಿಣ ಕಾಲೇ ಬ್ರಹ್ಮಘೋಷೋ ದಿವಂಗತಃ. ಆ ಎಲ್ಲ ಬ್ರಾಹ್ಮಣರನ್ನು ಕೂಡಿಸಿ ದಕ್ಷಿಣೆ ಕೊಡಬೇಕಲ್ಲ. ಆ ದಕ್ಷಿಣೆ ಕೊಡುವ ಸಮಯದಲ್ಲಿ ಕೇವಲ ನಾನು ದಕ್ಷಿಣೆ ಕೊಡ್ತೇನೆ ಅಲ್ಲ, ಆ ಬ್ರಾಹ್ಮಣರಿಂದ ವೇದ ಮಂತ್ರವನ್ನು ಹೇಳಿ ಆಶೀರ್ವಾದವನ್ನು ಮಾಡಿಸಿಕೊಳ್ಳಬೇಕು. ಆಶೀರ್ವಾದ ಮಾಡುವಾಗ ಆ ಬ್ರಾಹ್ಮಣರ ವೇದದ ಘೋಷ ಧ್ವನಿ ಎಲ್ಲಿಗೆ ಮುಟ್ಟಿತ್ತು ಅಂತಂದರೆ ಸ್ವರ್ಗದವರೆಗೆ ಹೋಗಿ ಮುಟ್ಟಬೇಕಂತ. ಅಷ್ಟು ವೈಭವದಿಂದ ಏನೋ ಮಂತ್ರವನ್ನು ಅಷ್ಟು ಜನ ಅಲ್ಲಿ ಸೇರಿಕೊಂಡಿದ್ದರು ಅಂತ ತಿಳಿಸಿಕೊಡ್ತಾರೆ. ಪುಣ್ಯೇನ ಚರತ ರಾಜನ್ ಭೂರ್ದಿಶಃಖಂ ನಭಸ್ತತ. ಈ ಗಯ ಮಹಾರಾಜನ ಪುಣ್ಯದಿಂದ ಭೂಮಿ, 10 ದಿಕ್ಕುಗಳು, ಆಕಾಶ ಎಲ್ಲ ಕಡೆಗೂ ವ್ಯಾಪಿಸಿ ಹೋಗಿತ್ತಂತೆ. ಆಪೂರ್ಣಮಾಸಿ ಶಬ್ದೇನ ತದಪ್ಯಾಸಿನ್ ಮಹದ್ಭುತಂ. ಆಪೂರ್ಣಮಾಸಿ ಇಡೀ ಆಕಾಶ, ಭೂಮಿ, ಪಾತ ಎಲ್ಲ ಕಡೆಗೂ, ಸ್ವರ್ಗದವರೆಗೆ ಎಲ್ಲ ಕಡೆಗೂ ಈ ಬ್ರಹ್ಮಘೋಷ ವ್ಯಾಪಿಸಿ ಹೋಗಿಬಿಟ್ಟಿದ್ದಂತೆ. ಆ ಮಟ್ಟದೊಳಗೆ ಆ ಬ್ರಾಹ್ಮಣರು ಸೇರಿಕೊಂಡಿದ್ದರು. ಯತ್ರ ಸ್ಮ ಗಾಥಾ ಗಾಯಂತಿ ಮನುಷ್ಯ ಭರತರ್ಷಭ ಅನ್ನಪಾನೈಶುಭಾಸ್ತೃಪ್ತ ತೇ ದೇಶೇ ಸುವರ್ಚತ. ಬಹಳ ಅದ್ಭುತವಾದ ಮಾತು. ಎಲ್ಲಿ ಅನ್ನ ಶುಭವಾದ ಶುದ್ಧವಾದ ಅನ್ನಪಾನಗಳಿಂದ ತೃಪ್ತರಾದ ಬ್ರಾಹ್ಮಣರು ತಾವು ಎಲ್ಲೆಲ್ಲಿ ಗಾನವನ್ನು ಮಾಡ್ತಾರೆ ಆ ಎಲ್ಲ ದೇಶವೂ ಕೂಡ ವರ್ಚಸ್ವಿಯಾದ ದೇಶ. ಹಾಗಾಗಿ ಬ್ರಾಹ್ಮಣರಿಗೆ ಶುದ್ಧವಾದ ಅಡಿಗೆಯನ್ನು ಹಾಕಿ ಅವರು ಸಂತೃಪ್ತರಾಗುವಂತೆ ಮಾಡಿ, ಆ ಸಂತೃಪ್ತಿಯಿಂದ ಅವರ ಶಬ್ದ ಏನು ಬರುತ್ತಲ್ಲ ಆ ಶಬ್ದ ಎಲ್ಲಿವರೆಗೆ ಕೇಳಿಸುತ್ತೆ, ಆ ಶಬ್ದ ಎಲ್ಲಿವರೆಗೆ ವ್ಯಾಪಿಸಿರುತ್ತೆ, ಅಷ್ಟು ಕಾಲಗಳವರೆಗೆ ಅವರು ಸುಖವಾಗಿ ಸ್ವರ್ಗದಲ್ಲಿ ಜೀವನವನ್ನು ಮಾಡ್ತಾರೆ. ಹಾಗಾಗಿ ಹೆಚ್ಚು ಬ್ರಾಹ್ಮಣರು ಬರಬೇಕು,
ಹೆಚ್ಚು ಸುಸಂಸ್ಕೃತವಾದ ಅಡಿಗೆ ಇರಬೇಕು, ಅತಿ ಹೆಚ್ಚು ಸಂತೋಷವಾಗುವಂತೆ ನೋಡಿಕೊಳ್ಳಬೇಕು. ಆ ಎಲ್ಲ ಬ್ರಾಹ್ಮಣರು ಎಷ್ಟು ಜೋರಾಗಿ ಉದ್ಘೋಷವನ್ನು ತೆಗಿತಾರೆ ಅಷ್ಟು ಕಾಲದವರೆಗೆ ಅವನು ಸ್ವರ್ಗಾದಿಗಳಲ್ಲಿ ವೈಭವದಿಂದ ಜೀವನವನ್ನು ಮಾಡ್ತಾನೆ. ಇದು ಬ್ರಾಹ್ಮಣನಿಗೆ ಅನ್ನದಾನ ಹಾಕುವ ವೈಭವವನ್ನು ಶ್ರೀಮನ್ ಮಹಾಭಾರತ ನಮಗೆ ತಿಳಿಸಿಕೊಡ್ತಾರೆ. ಗಯಸ್ಯ ಯಜ್ಞೆ ಕೇತ್ವದ್ಯ ಪ್ರಾಣಿನೋ ಭೋಕ್ತಮುತ್ಸವ. ಆಗ ಉಂಡ ಬ್ರಾಹ್ಮಣರು ಎಷ್ಟು ಉದ್ಗಾರವನ್ನು ತೆಗಿತಿದ್ರು ಅಂತಂದ್ರೆ, ಇವತ್ತು ಇಲ್ಲಿ ಉಂಡು ಹೋದವರೆಲ್ಲರೂ ಬೇರೆ ಬೇರೆ ಊರುಗಳಿಗೆ ಹೋದಾಗ ಯಾಕೋ ಆ ಗಯನ ಯಜ್ಞ ಎಷ್ಟು ಅದ್ಭುತವಾಗಿ ನಡೀತಾ ಇದೆ, ಎಷ್ಟು ಊಟಕ್ಕೆ ಹಾಕ್ತಾ ಇದ್ದೇನೆ, ನಡಿ ನೀವೆಲ್ಲ ಹೋಗ್ರಿ ಅಲ್ಲಿ, ಎಷ್ಟು ಸುಸಂಸ್ಕೃತವಾದ ಶುದ್ಧವಾದ ಮಡಿಯಿಂದ ಅಡಿಗೆ ಇದೆ, ಹೊಟ್ಟೆ ತುಂಬ ಊಟಕ್ಕೆ ಆಗ್ತದೆ, ನಡಿ ಅಂತ ಹೇಳಿ ಕಳಿಸ್ಬೇಕಂತೆ. ಅಷ್ಟು ವ್ಯಾಪಿಸಿ ಹೋಗಿತ್ತು ಅವನ. ತತ್ರ ಭೋಜನ ಶಿಷ್ಟಸ್ಯ ಪರ್ವತ ಪಂಚವಿಂಶತಿ. ಇಷ್ಟೆಲ್ಲ ಜನರು ಊಟವಾದ ಮೇಲೆ 25 ಬೆಟ್ಟಗಳಷ್ಟು ಪರ್ವತದಷ್ಟು ಅನ್ನ ಉಳಿದಿತ್ತಂತೆ. ನ ತತ್ಪೂರ್ವೇ ಜನಾಶ್ಚಕ್ರುರ್ನ ಕರಿಷ್ಯಂತಿ ನ ಚಾಪರೆ. ಈ ತರಹದ ಯಜ್ಞ, ಬ್ರಾಹ್ಮಣರಿಗೆ ದಕ್ಷಿಣ, ಅನ್ನದಾನವನ್ನು ಹಿಂದ್ಯಾರು ಮಾಡಿಲ್ಲ, ಮುಂದ್ಯಾರು ಮಾಡುವುದಿಲ್ಲ. ಲಗುನ ಹೋಗ್ರು, ಅಡಿಗೆ ಉಳಿದಿದೆ ಅಂತ ಹೇಳಿ ಸುತ್ತಮುತ್ತಲಿನ ಜನರಿಗೆ ಎಲ್ಲರಿಗೂ ಕೊಟ್ಟು ಕಳಿಸ್ಬೇಕಂತೆ. ಅಷ್ಟು ವೈಭವದಿಂದ ನಡೀತಂತೆ. ಗಯೋ ಯಕದರೋದ್ಯಗ್ನಿ ರಾಜರ್ಷಿರಮಿತದ್ಯುತಿ ಕಥಂ ತು ದೇವಾ ಹವಿಷ ಗಯೇನ ಪರಿತರ್ಪಿತಾ. ರಾಜರ್ಷಿಯಾದ ಅಮಿತವಾದ ಕಾಂತಿ ಉಳ್ಳಂತಹ ಗಯ ಮಹಾರಾಜ ಮಾಡಿದ ಯಜ್ಞದೊಳಗೆ ಬ್ರಾಹ್ಮಣರೆಲ್ಲರೂ ಇಷ್ಟು ಸಂತುಷ್ಟರಾಗಿದ್ದಾರೆ ಅಂತಂದರೆ ದೇವತೆಗಳು ಬಂದು ಅವಿಷ್ಯವನ್ನು ಸ್ವೀಕಾರವನ್ನು ಮಾಡುವುದಿಲ್ಲವೇ? ಎಲ್ಲರೂ ಬಂದು ಅವಿಷ್ಯವನ್ನು ಸ್ವೀಕಾರವನ್ನು ಮಾಡಿ ಹೋಗಬೇಕಂತೆ. ಆಗ ಒಂದು ಶ್ಲೋಕ ಬಂತು ಅಂತೆ. ಏನು ಶ್ಲೋಕಗಳನ್ನು ಹೇಳ್ತಾ ಇದ್ರು ಅಂತಂದ್ರೆ, ಸಿಕತಾ ವಾ ಯಥಾ ಲೋಕೆ ಯಥಾ ವಾದಿ ವಿತಾರಕ ಯಥಾ ವಾ ವರ್ಷತೋ ಧಾರಾ ಅಸಂಖ್ಯೇಯಾಸ್ಮಕೇನ ಚಿತ. ಭೂಮಿಯ ಮೇಲೆ ಎಷ್ಟು ಕಣಗಳಿವೆ ಎಣಿಸಲಿಕ್ಕೆ ಸಾಧ್ಯವೋ, ಆಕಾಶದೊಳಗೆ ಎಷ್ಟು ತಾರಕವಿದೆ ಅಂದ್ರೆ ನಕ್ಷತ್ರಗಳಿವೆ ಎನ್ನುವುದನ್ನು ಎಣಿಸಲಿಕ್ಕೆ ಸಾಧ್ಯವೋ, ಘನಘೋರವಾಗಿ ಮಳೆ ಆಗ್ತಾ ಇರುವಾಗ ಎಷ್ಟು ಹನಿಗಳು ಕೆಳಗೆ ಬಿದ್ವು ಎನ್ನುವುದನ್ನು ಎಣಿಸಲಿಕ್ಕೆ ಸಾಧ್ಯವೋ, ಹೇಗೆ ಸಾಧ್ಯವಿಲ್ಲವೋ ಹಾಗೆ ಗಯ ಮಹಾರಾಜ ಎಷ್ಟು ದಕ್ಷಿಣೆಯನ್ನು ಕೊಟ್ಟ ಎನ್ನುವುದನ್ನು ಲೆಕ್ಕ ಹಾಕ್ಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಅಂತ. ಅಂದರೆ 3 ಮಾತುಗಳನ್ನು ಹೇಳಿದ್ರು. ಗಯರಾಜ ಮಾಡುವ ಯಜ್ಞದೊಳಗೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣ, ಗಯರಾಜ ಮಾಡಿದ ಯಜ್ಞದೊಳಗೆ ದೇವತೆಗಳು ಬಂದು ಹವಿಷ್ಯನ್ನು ಸ್ವೀಕಾರವನ್ನು ಮಾಡ್ತಾ ಇದ್ರು, ಗಯರಾಜ ಮಾಡಿದ ಯಜ್ಞದೊಳಗೆ ಅಸಂಖ್ಯೇಯವಾಗಿ ದಾನವನ್ನು ಮಾಡಿದ, ದಕ್ಷಿಣೆಯನ್ನು ಕೊಟ್ಟ. ಏವಂ ವಿಧಾ ಸುಭಾವಃ ತಸ್ಯ ಯಜ್ಞ ಮಹೀಪತಿ. ಈ ತರಹದ ಅನೇಕ ಯಜ್ಞಗಳನ್ನು ಗಯ ಮಹಾರಾಜ ಮಾಡಿದ್ದಾನೆ. ಒಂದೇ ಜೀವಮಾನದೊಳಗೆ ಒಂದೇ ಯಜ್ಞವನ್ನು ಮಾಡಿ ಮುಗಿಸಲಿಲ್ಲ. ಏವಂ ವಿಧಾಹ ಸುಬವಹವಹ, ಅನೇಕ ಯಜ್ಞಗಳು. ತಸ್ಯ ಯಜ್ಞ ಮಹೀಪತೆ, ತಸ್ಯ ಗಯ ಮಹಾರಾಜನ ಯಜ್ಞಗಳು ಇತ್ತು ಅಂತ. ಒಂದು ಯಜ್ಞವನ್ನು ಮಾಡಿದ ಅಂದ್ರೆ ಜೀವಮಾನದೊಳಗೆ ಒಂದು ಯಜ್ಞವನ್ನು ಮಾಡಿ ಆಯ್ತು ಮಹಾರಾಜ ನಾನು ಮಾಡಿ ಮುಗಿಸಿದೆ ಕೃತಕರ್ತನಾದೆ ಅಂತಿಲ್ಲ. ಈ ವರ್ಷ ಇಲ್ಲಿ ಮಾಡಿದ್ದಾನೆ, ಇನ್ನೊಂದು ವರ್ಷ ಇನ್ನೊಂದು ಕಡೆ, ಇನ್ನೊಮ್ಮೆ ಇನ್ನೊಂದು ಕಡೆ, ಇನ್ನೊಮ್ಮೆ ಇನ್ನೊಂದು ಕಡೆ, ಇನ್ನೊಮ್ಮೆ ಇನ್ನೊಂದು ಕಡೆ, ಇನ್ನೊಮ್ಮೆ ಇನ್ನೊಂದು ಕಡೆ, ಹೀಗೆ 106 ಕ್ಷೇತ್ರಗಳೊಳಗೆ ಪರಮ ದಿವ್ಯವಾಗಿ ಏನಂತಾರೆ ಯಜ್ಞ ಮಾಡಿದವನು ಗಯ ಮಹಾರಾಜ, ಅನ್ನದಾನ ಮಾಡಿದವನು ಗಯ ಮಹಾರಾಜ, ವಿಪುಲವಾಗಿ ದಕ್ಷಿಣೆಯನ್ನು ಕೊಟ್ಟವನು ಗಯ ಮಹಾರಾಜ. ಆ ಗಯ ಮಹಾರಾಜ ಮಾಡಿದ 106 ಯಾಗಗಳಲ್ಲಿ ಒಂದು ಯಾಗ ಮಾಡಿದ ಸ್ಥಳ ಇದು ಗಯಾಕ್ಷೇತ್ರ. ಏವಂ ಬಹುವಿಧ ತಸ್ಯ ಯಜ್ಞ ಮಹೀಪದೇ ಬಭೂವರಸ್ಯ ಸರಸಾ ಸಮೀಪೆ ಕುರುನಂದನ ಅಂತ ಹೇಳಿದಾಗ ಆ ಧರ್ಮರಾಜನಿಗೆ ಇಷ್ಟು ಸಂತೋಷವಾಯಿತು. ಇಂಥ ಮಹಾರಾಜ ಯಾಗ ಮಾಡಿದ ಸ್ಥಳದಲ್ಲಿ ನಾನು ಯಾಗ ಮಾಡ್ತಾ ಇದ್ದೇನೆ ಅಂತಂದರೆ ಇದು ನನ್ನ ವೈಭವ, ಎಷ್ಟು ಸಾಧ್ಯವಿದೆ ಅಷ್ಟು ಅನ್ನದಾನವಾಗಲಿ, ದ್ರವಿಡ ದಾನವಾಗಲಿ, ಸಿದ್ಧರು, ಋಷಿಗಳು, ತಪಸ್ಸಿಗಳು, ಸಾಧ್ಯರು ಎಲ್ಲರೂ ಇಲ್ಲಿ ಬಂದು ಆ ಯಜ್ಞದಲ್ಲಿ ಭಾಗವಹಿಸಲಿ ಎಂಬುದಾಗಿ ಹೇಳಿ ಧರ್ಮರಾಜ ವೈಭವದಿಂದ ಯಜ್ಞವನ್ನು ಮಾಡ್ತಾನೆ. ತತಸ್ಸಂಪ್ರಸ್ಥಿತೋ ರಾಜ ಕೌಂತೆಯೋ ಭೂರಿ ದಕ್ಷಿಣ, ಸಾಕಷ್ಟು ದಕ್ಷಿಣೆಯನ್ನು ಕೊಟ್ಟು ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ಅಗಸ್ತ್ಯಾಶ್ರಮ ಮಾಸಾಧ್ಯ, ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆಗ ಮಹಾರಾಜ ಧರ್ಮರಾಜ ಕೇಳ್ತಾನೆ, ಲೋಮಶರೇ, ಈಗ ಶಮಠರು ನಮಗೆ ಗಯರಾಜರ ಮಹಿಮೆಯನ್ನು ಹೇಳಿದರು, ತೀರ್ಥಕ್ಷೇತ್ರದ ಮಹಿಮಾ ಅಂತ ಇದಕ್ಕೆ ಅಂತಾರೆ. ಆ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಲ್ಲಿ ಮಹಿಮೆಗಳನ್ನು ಕೇಳಿದ್ವು. ಆ ಸ್ಥಳೀಯರಾದ ಶಮಠರಿಂದ ಇಷ್ಟು ಮಹಿಮೆಯನ್ನು ಕೇಳಿ ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ಅಗಸ್ತ್ಯರ ಮಹಿಮೆ ಏನು, ಅಗಸ್ತ್ಯಾಶ್ರಮದ ಮಹಿಮೆ ಏನು ಅಂತ ಕೇಳಿದಾಗ ವಿಸ್ತೃತವಾದ ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ಮತ್ತೆ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದನ್ನು ತಿಳಿಸ್ತಾ
ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹ ತಾನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣ.